27 ಭಾನುವಾರ ಮಧ್ಯಾಹ್ನ 3 ಗಂಟೆಗೆ ರೋಟರಿ ಭವನದಲ್ಲಿ ನೂತನ ಪದಾಧಿಕಾರಿಗಳ ಅಧಿಕಾರ ಸ್ವೀಕಾರ ಸಮಾರಂಭ ನಡೆಯಲಿದೆ ಎಂದು ಸ್ವಾಗತ ಸಮಿತಿ ಅಧ್ಯಕ್ಷೆ ಲತಾ ಪ್ರಸನ್ನ ಕುಮಾರ್ ಹೇಳಿಕೆ ನೀಡಿದರು. ಪಟ್ಟಣದ ರೋಟರಿ ಭವನದಲ್ಲಿ ಪತ್ರಿಕೆಯೊಂದಿಗೆ ಮಾತನಾಡಿದ ಅವರು, ನೂತನ ಅಧ್ಯಕ್ಷರಾಗಿ ಇಂದ್ರಾ ಪ್ರಭಾಕರ್, ಕಾರ್ಯದರ್ಶಿಯಾಗಿ ಮಮತಾ ಅಶೋಕ್, ಖಜಾಂಚಿಯಾಗಿ ರೂಪಾ ರಂಗಪ್ಪ, ISO ಆಗಿ ಆನಂದ್ ಮದನ್, ಸಂಪಾದಕರಾಗಿ KS ರಾಧಾ, ಉಪಾಧ್ಯಕ್ಷರಾಗಿ ಸುವರ್ಣ ಬಸವರಾಜು, ನಿರ್ದೇಶಕರಾಗಿ ಜಲಜಾಕ್ಷಿ, ಆಶಾ ರಾಜಶೇಖರ್, ರೇಖಾ ಮೂಡ್ಲಿಗಿರಿ, ಸವಿತಾ ಅನಿಲ್, ಲಲಿತಾ ಪ್ರಕಾಶ್, ಭಾಗ್ಯ ಸಿದ್ದೇಶ್, ಕ್ಲಬ್ನ ಸಲಹೆಗಾರರಾಗಿ ಗೀತಾ ಸುರೇಶ್, ಲತಾ ಪ್ರಸನ್ನ, ಡಾಕ್ಟರ್ ಆಶಾ ಚೌಧರಿ ರವರುಗಳು ಅಧಿಕಾರ ಸ್ವೀಕರಿಸಲಿದ್ದಾರೆ ಎಂದು ತಿಳಿಸಿದರು. ಇನ್ನರ್ ವೀಲ್ ಕ್ಲಬ್ ಆಫ್ ಸಂಕಲ್ಪ ಪ್ರಾರಂಭವಾಗಿ 5 ವರ್ಷಗಳು ಆಗುತ್ತಿರುವ ಹಿನ್ನೆಲೆಯಲ್ಲಿ 25-26ನೇ ಸಾಲಿನಲ್ಲಿ ತಾಲೂಕಿನ ವಿವಿಧೆಡೆಗೆ ತಂಗುದಾಣ ನಿರ್ಮಾಣ, ವಿಶೇಷವಾಗಿ ದಂಡಿನ ಶಿವರದಲ್ಲಿ ಹಳೆಯ ತಂಗುದಾಣವನ್ನು ನವೀಕರಿಸಿ ಅದರ ಜೊತೆಗೆ ಹೊಸದನ್ನು ನಿರ್ಮಿಸುವ ಯೋಜನೆ ಇದೆ. ಅಲ್ಲದೆ ಸಸಿ ನೆಡುವ ಕಾರ್ಯಕ್ರಮ, ಪ್ರತಿಭಾವಂತ ಹಾಗೂ ಬಡ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹಿಸುವುದು ನಮ್ಮ ಗುರಿಯಾಗಿದೆ. ಈ ಕಾರ್ಯಕ್ರಮಕ್ಕೆ ಜ್ಯೋತಿ ಮಹಿಪಾಲ್, ಜಿಲ್ಲಾಧ್ಯಕ್ಷೆ ರಜನಿ ಗೌಡ ಆಗಮಿಸಿ ನೂತನ ಪದಾಧಿಕಾರಿಗಳಿಗೆ ಪ್ರಮಾಣ ವಚನ ಬೋಧಿಸಲಿದ್ದಾರೆ ಎಂದರು. ಇನ್ನರ್ ವೀಲ್ ಕ್ಲಬ್ ಆಫ್ ಸಂಕಲ್ಪದ ನಿಯೋಜಿತ ಅಧ್ಯಕ್ಷೆ ಇಂದ್ರಾ ಪ್ರಭಾಕರ್ ಮಾತನಾಡಿ, 27ರ ಭಾನುವಾರ ಮಧ್ಯಾಹ್ನ 3 ಗಂಟೆಗೆ ರೋಟರಿ ಭವನದಲ್ಲಿ ನೂತನ ಪದಾಧಿಕಾರಿಗಳ ಅಧಿಕಾರ ಸ್ವೀಕಾರ ಸಮಾರಂಭ ನಡೆಯಲಿದೆ. ಇನ್ನರ್ ವೀಲ್ ಪ್ರಾರಂಭವಾಗಿ 5 ವಸಂತಗಳು ತುಂಬಿವೆ. ಇದುವರೆಗೂ ನಮ್ಮ ಮಹಿಳಾ ಸಂಘಟನೆ ಅತ್ಯುತ್ತಮವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಮುಂಬರುವ ದಿನಗಳಲ್ಲೂ ಉತ್ತಮ ಸಮಾಜ ಸೇವಾ ಕಾರ್ಯಗಳನ್ನು ಮಾಡಲು ನಮ್ಮ ತಂಡ ಸಿದ್ಧವಿದೆ ಹಾಗೂ ಕಾರ್ಗಿಲ್ನಲ್ಲಿ ಹುತಾತ್ಮರಾದ ನಮ್ಮ ತಾಲೂಕಿನ ಯೋಧರಿಗೆ ನಮನಗಳನ್ನು ಸಲ್ಲಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಂದರು. ನಿರ್ಗಮಿತ ಅಧ್ಯಕ್ಷೆ ನೇತ್ರಾ ಸಿದ್ದಲಿಂಗ ಸ್ವಾಮಿ ಮಾತನಾಡಿ, ತಾವು ಕಳೆದ ಸಾಲಿನಲ್ಲಿ ಮಾಡಿರುವ ಸೇವಾ ಕಾರ್ಯಗಳು ತೃಪ್ತಿ ತಂದಿದೆ. ತಂಗುದಾಣ ನಿರ್ಮಾಣ, ಸಸಿ ನೆಡುವ ಕಾರ್ಯಕ್ರಮ, ಶಾಲೆಗಳಿಗೆ ಪರಿಕರಕಗಳ ವಿತರಣೆ, ಮಹಿಳೆಯರ ಆರೋಗ್ಯಕ್ಕೆ ಒತ್ತು ಸೇರಿದಂತೆ ಮಾಡಲಾಗಿರುವ ಹಲವಾರು ಸೇವಾ ಕಾರ್ಯಗಳನ್ನು ಕೈಗೊಳ್ಳಲಾಗಿತ್ತು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸಂಸ್ಥಾಪಕ ಅಧ್ಯಕ್ಷೆ ಗೀತಾ ಸುರೇಶ್, ಪದಾಧಿಕಾರಿಗಳಾದ ಸುವರ್ಣಮ್ಮ ಬಸವರಾಜು, ಮಮತಾ ಅಶೋಕ್, ಜಲಜಾಕ್ಷಿ, ಭಾಗ್ಯ ಸಿದ್ದೇಶ್, ಸವಿತಾ ಅನಿಲ್, ರೇಖಾ ಮೂಡ್ಲಿಗಿರಿ, ಆನಂದ್ ಮದನ್ ಸೇರಿದಂತೆ ಕ್ಲಬ್ನ ಸದಸ್ಯರುಗಳು ಉಪಸ್ಥಿತರಿದ್ದರು. ವರದಿ ಸುರೇಶ್ ಬಾಬು, ಎಂ ತುರುವಕೆರೆ. ಒಂದು ಒಗ್ಗೂಡಿಸಿ ಪ್ರತಿ ತಿಂಗಳು ಸೇವೆ ತುಂಬಾ ಆಗಿದೆ. ಹಿಂದೆ ನಡೆದಿರೋ ಅಧ್ಯಕ್ಷರು ತುಂಬಾ ಸೇವೆ ಮಾಡಿದ್ದಾರೆ. ನಮ್ಮ ಹೆಣ್ಮಕ್ಳಿಗೆ ಬೇಕಾಗಿರೋದು ರಿಕ್ರಿಯೇಷನ್ ಜಾಸ್ತಿ. ಈ ಸತಿ ಮನರಂಜನೆಗೆ ಒತ್ತು ಕೊಡ್ಬೇಕು ಅಂತ ಅನ್ಕೊಂಡಿದ್ವಿ. ಪರಿಸರ ಕಾಳಜಿ ಪ್ರಶಸ್ತಿ ನಮ್ಮ ಅಧ್ಯಕ್ಷರಿಗೆ ಬಂದಿರೋದ್ರಿಂದ ಮುಂದಿನ ಪ್ರಾಜೆಕ್ಟ್ ಬೀಚ್ ದುಂಡೆ ಮಾಡಿ ಅದನ್ನ ವಿತರಿಸಬೇಕು ಅಂತ ಅದೊಂದು ಮೇನ್ ಪ್ರಾಜೆಕ್ಟ್ ನಮ್ಮಂದಿದೆ. ಇನ್ನೊಂದು ಏನಾಗ್ತದೆ ಗೊತ್ತಿಲ್ಲ. ಆಮೇಲೆ ಶಾಸಕರು ದಂಡೇಶ್ವರದಲ್ಲಿ ತಂಗುದಾಣಕ್ಕೆ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ. ಅದನ್ನ ಸಾರ್ವಜನಿಕ ಶೌಚಾಲಯ ಮತ್ತೆ ಹಳೆ ತಂಗುದಾಣ ಮತ್ತೊಂದಿತ್ತಲ್ಲ ಅದನ್ನ ಪುನರುಜ್ಜೀವನ ಮಾಡಬೇಕು. ಅದು ಪೂರ ಹೋಗ್ಬಿಟ್ಟಿದೆ. ಒಂದು ಹೊಸ ತಂಗುದಾಣ ದಂಡೇಶ್ವರ ಸರ್ಕಲ್ ಅಲ್ಲಿ. ಆ 3ಕ್ಕೂ ನಾವು ಇವತ್ತು ಪೂಜೆ ಮಾಡಿ ಶುರು ಮಾಡ್ಬೇಕಿತ್ತು. ನಮ್ದು ಇನ್ಸ್ಟಾಲೇಷನ್ ಆದ್ಮೇಲೆ ಆ 3ಗೂ ಸಾರ್ವಜನಿಕ ಕೆಲಸಗಳು ಶುರುವಾಗುತ್ತೆ. ಮುಂದಿನ ಇದರಲ್ಲಿ ಏನು ಪರಿಸರಕ್ಕೆ ಸಂಬಂಧಪಟ್ಟಿದ್ರೆ ಜಾಸ್ತಿ ನಾವು ಒತ್ತು ಕೊಟ್ಟು ಮನರಂಜನೆಗೆ ಒತ್ತು ಕೊಡ್ಬೇಕು, ಸ್ನೇಹದಿಂದ ಇರಬೇಕು ಅಂತ ನಮ್ದು ಈ 1 ವರ್ಷದ ಪ್ರಾಜೆಕ್ಟ್ ಅಲ್ಲಿ. ಅಧ್ಯಕ್ಷರಾಗಿ ನಾನು ಕಾರ್ಯಚಟುವಟಿಕೆ ನಡೆಸಿದ್ದು ನನಗೆ ಆತ್ಮತೃಪ್ತಿ ತಂದಿದೆ. ಹಾಗೆ ನಾನು ಹಲವಾರು ಶೈಕ್ಷಣಿಕ ಮತ್ತು ಆರೋಗ್ಯ, ಹಾಗೆ ಇದು ಬಸ್ ಸ್ಟ್ಯಾಂಡ್ ಓಪನಿಂಗು ಮತ್ತೆ ಬಲ್ಲಘಟ್ಟ ಕೆರೆ ಹತ್ರ ಮಾಡಿದ್ದು, ಇವೆಲ್ಲ ಒಂದು ನೆನಪಿನ ಒಂದು ಕಾರ್ಯಕ್ರಮಗಳು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ನನಗೆ ಆ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಲು ನಮ್ಮ ಎಲ್ಲ ಸದಸ್ಯರು ಸಹ ಹಾಗೂ ಕಾರ್ಯದರ್ಶಿಗಳು ಸಹ ನಮಗೆ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟಿದ್ದೀರಾ. ಅಂತ ಕೊಟ್ಟಿರೋಂಥ ಪ್ರೋತ್ಸಾಹ ಯಾವತ್ತೂ ನನಗೆ ಮರೆಯೋಕ್ಕಾಗಲ್ಲ. ಹಂಗಾಗಿ ನಾನು ಮಾಡಿರೋ ಪ್ರಾಜೆಕ್ಟ್ಗಳು ನನಗೆ ತುಂಬ ಖುಷಿ ತಂದಿದೆ. ಹಾಗೆ ಮುಂದಿನ ಅಧ್ಯಕ್ಷರಾದಂಥ ಇಂದಿರಾ ಪ್ರಭಾಕರ್ ಅವರು ಸಹ ನನಗಿನ್ನ ಹೆಚ್ಚು ಕಾರ್ಯಕ್ರಮಗಳನ್ನು ನೆರವೇರಿಸಲಿ ಅಂತ ಆಶಿಸ್ತಾ ಇದ್ದೀನಿ. ತುಂಬಾ ಸಹಾಯ ನೀಡಿ ನಮಗೆ ನಿಮ್ಮ